ಚಿತ್ರದುರ್ಗದ ಚಳ್ಳಕೆರೆಯ ವಧು ನ್ಯೂಜಿಲೆಂಡ್ನ ವರ ದಾವಣಗೆರೆಯಲ್ಲಿ ಇವರಿಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಅದು ಕೂಡ ಹಿಂದೂ ಸಂಪ್ರದಾಯದ ಪ್ರಕಾರ. ಮದುವೆ ಅನ್ನೋದು ಎರಡು ಮನಸ್ಸುಗಳನ್ನ ಬೆಸೆಯುವಂತಹ ಅತ್ಯದ್ಭುತ ಲಾಂಗೆಸ್ಟ್ ಬಂಧನ. ಸೊ ಇವರಿಬ್ಬರು ಕೂಡ ಮದುವೆ ಆಗಿದ್ದಾರೆ. ಅದು ಕೂಡ ಹಿಂದೂ ಸಂಪ್ರದಾಯದಂತೆ ಈ ಜೋಡಿ ಮದುವೆ ಆಗಿದ್ದಾರೆ. ದಾವಣಗೆರೆಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಂತಹ ವಿವಾಹ ನ್ಯೂಜಿಲೆಂಡ್ನ ಟೆಕಿ ಕ್ಯಾಂಬೆಲ್ ಜೊತೆಗೆ ಡಾಕ್ಟರ್ ಪೂಜಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರೋದು. 2005ರಿಂದ ನ್ಯೂಜಿಲೆಂಡ್ನಲ್ಲೇ ಪೂಜಾ ಫ್ಯಾಮಿಲಿಯವರು ವಾಸ ಇದ್ದರು. ಪ್ರೀತಿಸಿ ಮನೆಯವರನ್ನು ಒಪ್ಪಿಸಿ ಎಲ್ಲ ಕನ್ಸೆಂಟ್ ತಗೊಂಡು ಇಲ್ಲಿ ಇಂಡಿಯಾಗೆ ಬಂದು ದಾವಣಗೆರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆಯನ್ನು ಆಗಿದ್ದಾರೆ. Hello sir. Okay. Look there sir, camera look there. Hello. ಆಯ್ತಾ ಅವ್ರನ್ನ ರೆಡಿ ಒಂದು ನಿಮಿಷ It's very hospitable. It's beautiful. We've had a lovely time here. The colours. It's just a proud parents. Proud parents. It's been an amazing occasion, and we're just thrilled to have Pooja as part of our family. We're very lucky to have their. ನೋಡಿ, ಹಿಂದೂ ಸಂಸ್ಕೃತಿಯ ಮೌಲ್ಯಗಳನ್ನು ಗೌರವಿಸಿ ಸಂಪ್ರದಾಯಗಳ ಪಾವಿತ್ರ್ಯವನ್ನು ಕಾಪಾಡಿಕೊಂಡು ಅಗ್ನಿ ಸಾಕ್ಷಿಯಾಗಿ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ಸುಸಂದರ್ಭ. ಯಾಕಂದರೆ ವಿವಾಹ ಅನ್ನೋದು ಕೇವಲ ಒಬ್ರಿಗೊಬ್ರು ಅದೊಂದು ಕಾಂಟ್ರಾಕ್ಟ್ ರೀತಿ ಇರಲ್ವಲ್ಲ. ಎಲ್ಲ ರೀತಿ ಸಂಸ್ಕಾರಗಳ ಜೊತೆಗೆ ಪವಿತ್ರ ಬಂಧನಕ್ಕೆ ಒಳಪಡುವಂತಹ ಸಂದರ್ಭ. ಅವರು ಆಯ್ಕೆ ಮಾಡಿಕೊಂಡಿದ್ದು ಹಿಂದೂ ಧರ್ಮ. ಅದೊಂದು ಹೆಮ್ಮೆಯ ಸಂಗತಿ. ಗುರು ಹಿರಿಯರ ಆಶೀರ್ವಾದ, ವೇದ ಮಂತ್ರಗಳ ನಾದವನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆ ಹಿಂದೂ ಸಂಪ್ರದಾಯ ಅಂದರೆ ಅಲ್ಲೊಂದು ಶಿಸ್ತಿರುತ್ತೆ, ಮತ್ತು ಪ್ರತಿ ಆಚರಣೆಗೂ ಒಂದು ತತ್ವ ಇರುತ್ತೆ, ಒಂದು ಸಾರ ಇರುತ್ತೆ. ಹಾಗೆ ಅವ್ರು ಮದುವೆ ಆಗಿದ್ದಾರೆ.